ಕರ್ನಾಟಕದಲ್ಲಿ ನೀರು ಸಾಲ್ತಾ ಇಲ್ಲ. ಕರ್ನಾಟಕ ಜನರಿಗೆ ಸಾಲ್ತಾ ಇಲ್ಲ. ಜನಸಂಖ್ಯೆ ಬೆಳೆಯತೈತಿ. ಬೆಂಗಳೂರು ಸಿಕ್ಕಾಪಟ್ಟಿ ಬೆಳೆದು ಬಿಟ್ಟದ. ಇಲ್ಲಿ ಸಾಲು ಮಾಡ್ಕೊಂಡೇ ಹತ್ತಿ ಬಿಡಬೇಕಲ್ಲ. ಉಳಿದ ಮಹಾರಾಷ್ಟ್ರದವ್ರು ಈಗ ಆ ಕೊಯ್ನಾ ನೀರು ನಮ್ಮ ಕರ್ನಾಟಕ ಬಿಡ್ತಾ ಇಲ್ಲ. ನಮ್ಗೆ 2 TMC ನೀರು ಬಿಡಬೇಕು ಇಯರ್ಲಿ, ಅವರೇ ಬಿಡ್ತಾ ಇಲ್ಲ. ನಾವು ಉತ್ತರ ಕರ್ನಾಟಕದ ಸಮಸ್ಯೆ ಬೆಳೆ ಹಾಳಾಗಿ ಹೋಯ್ತು. ಇವೆಲ್ಲ ಸಮಸ್ಯೆ ನೋಡ್ರೆ ನಮ್ಮಲ್ಲಿ ನಮ್ಮದು ಕರ್ನಾಟಕ ಸ್ಯಾಟಿಸ್ಫ್ಯಾಕ್ಷನ್ ಆಗೋಣ ಹೆಚ್ಚಿನ ನೀರು ಬಿಡ್ಬೋದು. 15 ದಿನಗಳ ಕಾಲ 3.5 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ 3.5 ಕ್ಯೂಸೆಕ್ಸ್ ಅಲ್ಲಿ ಬಿಟ್ಟರೆ ಇಲ್ಲಿ ನೀರು ಬತ್ತೇ ಹೋಗಿಬಿಡ್ತದೆ. ಇಲ್ಲಿ ಕಾವೇರಿ ನೀರೇ ಉಳಿಯಲ್ಲ. ಯಾಕಂದರೆ KRS ಅಲ್ಲೂ ನೀರಿಲ್ಲ, ನದಿಗಳೆಲ್ಲ ಹೊರಗೋಗಿದೆ, ಬಣಗೋಗಿ. ಮಳೆ ಈ ಸಲ ಮಳೆ ಕಡಿಮೆ ಆಯಿತು. ಮುಂಗಾರಿ ಮಳೆ ಸರಿಯಾಗಿ ಆಗಲಿಲ್ಲ. ಮತ್ತು ಅದ್ರ ಮೇಲೆ ಎಲ್ಲರೂ ಅದಕ್ಕೆ ಬೇರೆ ಏನರೇ ಪರಿಹಾರ ಮಾಡ್ಕೋಬೇಕು. ಇವಕ್ಕೆ ಪರಿಹಾರ ಅಂದರೆ ಏನು ಮೂಲ ವಾಜಪೇಯಿ ಅವ್ರು ಹೇಳ್ತಿರಲ್ಲ, ನದಿ ಜೋಡಣೆ ಆಗಬೇಕಂತ ಒಂದೇ ಪರಿಹಾರ ಇದಕ್ಕೆ. ಅದನ್ನು ಬಿಟ್ಟರೆ ಇಡೀ ಸ್ಟೇಟ್ಗಳು ಎಲ್ಲ ಕವರ್ ಆಗ್ಬೇಕಾದ್ರೆ ನದಿ ಜೋಡಣೆ ಆಗಬೇಕು. ಯಾವ ಥರ ಜೋಡಣೆ ಮಾಡಬೇಕು ಅಂತೀರಾ? ಇವು ಒಂದೊಂದು ಎಕ್ಸೆಸ್ ಪೋಲ್ ಹಾಕವ, ಅವನು ಜೋಡಿಸ್ಕೊಂಡು ಈಗ ಸ್ಟಾಕ್ ಆಯ್ತಂದ್ರೆ ಅವನು ಕೆಲವೊಂದು ಜೋಡಿಸ್ಲಿಕ್ಕೆ ಅವ್ರು ಪ್ಲ್ಯಾನ್ ಹಾಕಿದ್ರೆ ಅದನ್ನು ಅವ್ನು ಜೋಡಿಸ್ಕೋಕೆ ಅನುಕೂಲ ಆಗಲಿಲ್ಲ. ಅದು ಯಾರೂ ಅದಕ್ಕೆ ಖರ್ಚು ಹಾಕೋದು ಹಿಂದೆ ಮುಂದೆ ಸ್ಟೇಟ ಸೆಂಟ್ರಲ್ ಇಬ್ಬರು ಕೂಡೇ ಮಾಡಿದಾಗ ಆಗ್ತೈತೆ ಅದು. ಸರ್, ಈಗ ರಾಜ್ಯ ಸರ್ಕಾರ ಅಕಸ್ಮಾತ್ ಒಪ್ಪಿಗೆ ಕೊಟ್ಟರೆ ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಆವಾಗ ನಮಗೆ ನೀರು ಕುಡಿಯೋದಕ್ಕಾಗಲಿ ಬೆಳೆಯೋದಕ್ಕಾಗಲಿ ಏನು ಮಾಡಬೇಕಾಗುತ್ತೆ? ಏನು ಮಾಡ್ತಾರೆ ಅವ್ರಿಗೆ ಗೊತ್ತ. ಅದೇನು ಬೋರ ಬಾವಿ ತೆಗೆದ್ರೆ ಸಾಲು ಅಂತ ನೀರ ದಿನನಿತ್ಯ ಬಳಕೆಗೆ ಕುಡಲಿಕ್ಕೆ ಇದು ಉಪಜೀವನಕರೇ ಬೇಕೇ ಬೇಕಲ್ಲ. ಅಷ್ಟು ನೀರು ಸಾಲದಲ್ಲಿ 3.5 ಕ್ಯೂಸೆಕ್ ನೀರು ಬಿಟ್ರೆ ಬತ್ತಿ ಹೋಗಿಬಿಡ್ತದೆ. ಅವ್ರಿಗೆ 3.5 ಮುಂದೆ ಕೊಡ್ಲಾಕೆ ಇವ್ರಿಗೆ ನೀರು ಇರೋದಲ್ಲಿ ಎಲ್ಲಿಯೂ ಕೊಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಮೊದಲು ನಿಮ್ಮಲ್ಲಿ ಲಿಮಿಟೇಷನ್ ಇಟ್ಕೊಂಡು ಬಿಡೋದಾರ ಬಿಡ್ರಿ. ಇದ್ದಾಗ ಬಿಡೋದು, ಇಲ್ದಾಗ ಇಲ್ಲ. ನಮ್ಮ ನೀರೇ ನಮಗೆ ಇಲ್ವಲ್ಲ, ಅಲ್ಲಿಗೆ ಬಿಟ್ಟಿನ್ನೇ ಪ್ರಯೋಜನ ಹೇಳಿ. ಅವ್ರು ಏನೂ ಮಾಡೋದು ಇಲ್ಲ. ಏನು ಕಾಂಗ್ರೆಸ್ ಸರ್ಕಾರವೇ ಅಷ್ಟೇನು ಮಾಡಲ್ಲ. ಅವರು ರಾಜ್ಯ ಸರ್ಕಾರ ಏನು ಅವ್ರಿಗೆ ಗೊತ್ತದು. ಅವ್ರ ಥರ ಮಾಡೋಕ್ಕಾಗೋದಿಲ್ಲ ಇವರು. ಅವಾಗ ಮಾಡಿರಿ, ಈಗಿಲ್ವಲ್ಲ. ಅದು ಪಾದಯಾತ್ರೆ ಹೋಗ್ತಿದ್ರಲ್ಲ ಅವಾಗ, ಈಗೇನು ಇಲ್ವಲ್ಲ ಇವಾಗ. ಅಷ್ಟೇ ಅವ್ರದ್ದು ಹಣೆ ಬರೋನೇ ಅಷ್ಟು ಅಷ್ಟೇ. ನೀರೇ ಇಲ್ವಲ್ಲ ಮೇಡಮ್, ಬಿಡಕ್ಕೆ ನಮಗೆ ಇಲ್ವಲ್ಲ ಇಲ್ಲಿ ನೀರು. ಆವಾಗ ಸರ್ಕಾರ ಏನು ಮಾಡುತ್ತೆ ನೋಡ್ಬೇಕದು. ನಮ್ಮ ಪರಿಸ್ಥಿತಿ ಅದೇ, ಈಗ ಮಳೆಯೂ ಇಲ್ಲ ನೀರು ಇಲ್ಲ, ಹಂಗಾಗುತ್ತೆ ಅವಾಗ ಅಷ್ಟೇ. ಹೋಗಲ್ಲ ಹುಡುಗ ಅವಾಗ ಹೋಗ್ಬೇಕಿರುತ್ತೆ ಕುಡಿಕೊಂಡು ಅಷ್ಟೇ ಆಗೋದು. ಅಷ್ಟೇ, ಅವೇನು ಮಾಡೋಕ್ಕಾಗಲ್ಲ. ನೀರಿಲ್ಲ ಅಂದ್ರೆ ಬಡ್ಕೊಬೇಕಷ್ಟೇ ಬಾಯಿ ಅವರು. ರಾಜ್ಯ ಸರ್ಕಾರಕ್ಕೆ ಏನು ಹೇಳ್ತಾರೆ ಎಲ್ಲ 3 ಬಿಟ್ಟಾರೆ ಅವರು. ಅವ್ರನ್ನೇನಂದ್ರು ಒಂದೇ ಬಿಟ್ಟರು ಒಂದೇ ಅವ್ರನ್ನ ಅಷ್ಟೇ. ಅವ್ರ ತಲೆನೂ ಕೆಡಿಸ್ಕೊಳಲ್ಲ, ಏನೂ ಮಾಡಲ್ಲ ಅವರು. ಅವ್ರಿದು ಅವ್ರದ್ದು ಅಷ್ಟೇ. ದುಡ್ಡು ಹೊಡಿಬೇಕು, ದುಡ್ಡು ಹೊಡ್ಕೊತಾರೆ ಅಷ್ಟೇ ಅವರು. ಯಾರೇನಾಗಲಿ ಜನಗಳು ಅಷ್ಟೇ. ಬಿಡಬಾರ್ದು ನೀರು ಅಷ್ಟೇ. ಥ್ಯಾಂಕ್ ಯು ಮೇಡಮ್.